ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನಾ ಇವತ್ತು ಊಟಕ್ಕೆ ಎಗ್ ರೈಸ್ ಮಾಡ್ಕೊಳತ್ತಿದ್ದೆ. ಹಂಗೆ ನಿಮಗೂ ತೋರಿಸೋಣ ಅಂತಂದು ಈ ವಿಡಿಯೋ ಮಾಡತ್ತೀನಿ. 10 ನಿಮಿಷ ಒಳಗೆ ಆಗೋ ರೈಸ್ ಇದೆ. ಒಂದೆರಡು ಎಗ್, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದ್ರೆ ಮುಗಿದು ಹೋಗುತ್ತೆ, ಎಗ್ ರೈಸ್ ರೆಡಿ ಆಕೈತಿ. ಸೊ ಹಾಗಾದ್ರೆ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ನನ್ನ ಜೊತೆ ನೀವು ಮಾಡ್ಕೊಂಡು ನೋಡಿರಿ ಮನೆಯೊಳಗೆ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳ್ರಿ. ಫಸ್ಟಿಗೆ ನಾನು ನಾನ್ ಸ್ಟಿಕ್ ತೊಗೊಂಡೇನಿ ಪಾತ್ರೆ. ನಾನ್ ಸ್ಟಿಕ್ ಒಳಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಒಂದೆರಡು ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕೋರಿ. ಅವನ್ನ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ. ಸ್ವಲ್ಪ ಕೆಂಪು ಆಗೋವರೆಗೂ, ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊರಿ. ಈಗ ಸ್ವಲ್ಪ ಕೆಂಪು ಆದವು ಅಂದ್ರೆ ನಾ ಆಲ್ರೆಡಿ ಮೊದಲು ಜಜ್ಜಿ ಇಟ್ಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. 1 ಚಮಚೆ 1.5 ಚಮಚೆ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾರ್ದ ಮಾಡಿದ್ರೆ ಟೇಸ್ಟ್ ಚಲೋ ಬರೋದೇನೇ ಇಲ್ಲ. ಹಾಗಾಗಿ ಮೇನ್ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಅದನ್ನು. ಇದು ನಾನ್ ಸ್ಟಿಕ್ ತೊಗೊಳ್ಳೋ ಉದ್ದೇಶ ಏನು ಅಂತಂದ್ರೆ, ನೀವು ಎಗ್ ಹಾಕಿದ್ಮೇಲೆ ಅದು ಹತ್ಕೋಬಾರ್ದಲ್ಲ ಕೆಳಗೆ. ಹತ್ಕೊಂಡ್ರೆ ನೀವು ಸ್ಟೀಲಿದ್ದ ಇಲ್ಲ ಜರ್ಮನಿ ತೊಗೊಂಡ್ರೆ ಹತ್ಕೊತೈತಿ. ಹತ್ಕೋಬಾರ್ದನ್ನೋ ಉದ್ದೇಶಕ್ಕೆ ನಾನ್ ಸ್ಟಿಕ್ ತೊಗೊಂಡು ಮಾಡತ್ತೇನೆ. ನೀವು ನಾನ್ ಸ್ಟಿಕ್ ಒಳಗೆ ಸಾಧ್ಯ ಆದ್ರೆ ನಾನ್ ಸ್ಟಿಕ್ ಒಳಗೆ ಮಾಡ್ಕೊರಿ. ಇಲ್ಲಾಂದ್ರೆ ಸ್ಟೀಲ್ ಒಳಗೆ, ಆಮೇಲೆ ಮತ್ತು ಜರ್ಮನಿ ಒಳಗೂ ಮಾಡ್ಕೋಬೋದು, ಕಡಾಂಗಿ ಒಳಗೆ. ಈಗ ಇವೆಲ್ಲ ಚೆಂದಂಗೆ ಫ್ರೈ ಆಗೈತಿ. ಇದಕ್ಕೆ ನಾವು 1 ಚಮಚೆ ಖಾರದ ಪುಡಿ ಹಾಕ್ಕೊಳತ್ತೀನಿ. ಮಸಾಲೆ ಖಾರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಬಂಗಿ ಪುಡಿ ಏನಂತೀವಲ್ಲ ಅದನ್ನು ಹಾಕೋರಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ 1 ಸ್ಪೂನ್ ಸಾಕು. ನಾ ಮಾಡಾಕತ್ತಿರೋದು ಒಂದಿಬ್ಬರಿಗೆ ಆಗೋ ಅಷ್ಟೆ, ಹಾಗಾಗಿ 1 ಚಮಚೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಇದಕ್ಕೆ ಮೇನ್ ಬೇಕು. ನೀವು ಹೊರಗೆ ಹೆಂಗೆ ತಿಂತಿರಲ್ಲ, ರೋಡ್ ಸೈಡದು ಟೇಸ್ಟ್ ಬರಬೇಕು ಎಗ್ ರೈಸದು ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಮಿಸ್ ಮಾಡ್ಲಾರ್ದಂಗೆ ಹಾಕಿರಿ. ಅಂದ್ರೆ ಕರೆಕ್ಟ್ ಪ್ರಾಪರ್ ರೋಡ್ ಸೈಡ್ ಸ್ಟೈಲ್ ಎಗ್ ರೈಸ್ ಟೇಸ್ಟ್ ಬರ್ತೈತಿ. ಇದು ನೋಡಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಇನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ನಾ ಈಗ ಇದಕ್ಕೆ ಒಂದು 3 ಎಗ್ ಒಡೆದು ಇಟ್ಕೊಂಡೇನಿ. ನೀವು ಎಗ್ ಜಾಸ್ತಿ ಬೇಕಂದ್ರೆ 4-5 ಹಾಕೋಬೋದು. ಬಟ್ ಇಬ್ಬರಿಗೆ ಆಗುವಷ್ಟು ಅಂದ್ರೆ ನಾನು 3 ತೊಗೊಂಡೇನಿ. ಇನ್ನೊಂದು ಬೇಕಂದ್ರೂ ನೀವು ಹಾಕೋಬೋದು. ಆಲ್ರೆಡಿ ಮೊದಲು ಒಡೆದು ಇಟ್ಕೊಂಡೇನಿ. ನೀವು ಹೊರಗಡೆನ ಅದನ್ನ ಒಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲಾಂದ್ರೂ ಹಿಂಗೆ ಕಡಾಂಗಿ ಒಳಗೆ ಹಾಕಿದ ಮೇಲೂ ಮಿಕ್ಸ್ ಮಾಡ್ಕೋಬೋದು. ಹಿಂಗೆ ನೀಟಾಗೆಲ್ಲ ಕಲಿಸ್ಕೊಂಬಿಡ್ರಿ ಅದನ್ನು. ಆನಿಯನ್ನ, ಮಸಾಲ, ಅದು ಎಗ್, ಇದು ಸ್ವಲ್ಪ ಹೊತ್ತೆಲ್ಲ ಬೇಯಿಸ್ಕೊಂಡ್ಮೇಲೆ ಹಿಂಗೆ ಇಷ್ಟ ಆಗಿರಬೇಕು. ಭಾಳ ಡ್ರೈನೂ ಆಗಿರಬಾರ್ದು, ಭಾಳ ಹಸಿನೂ ಇರಬಾರ್ದು. ಭಾಳ ಡ್ರೈ ಆದ್ರೆ ಚಲೋ ಅನ್ಸಂಗಿಲ್ಲ, ಭಾಳ ಬಾಯಾಗೆಲ್ಲ ಉದುರುದ್ರೆ ಅನಿಸ್ತೈತಿ. ಭಾಳ ಹಸಿ ಇತ್ತಂದ್ರೆ ತತ್ತಿದ ಹಸಿ ಸ್ಮೆಲ್ ಬರ್ತೈತಿ. ಹಾಗಾಗಿ ಹಿಂಗೆ ಆಗಿರಬೇಕು. ಇಷ್ಟು ಬರುತ್ತನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿರಿ. ಈಗ ನಾ ಆಲ್ರೆಡಿ ಕುಕ್ಕರ್ ಒಳಗೆ ಅನ್ನ ಮಾಡಿ ಇಟ್ಕೊಂಡೇನಿ. ಅದನ್ನು ಇದಕ್ಕೆ ಈಗ ಮಿಕ್ಸ್ ಮಾಡ್ತೀನಿ. ಅನ್ನ ಭಾಳ ಬಿಸಿ ಹಾಕಬೇಡ್ರಿ, ಸ್ವಲ್ಪ ಆರಿಸ್ಕೊಂಡು ಆದ್ಮೇಲೆ ಹಾಕಿರಿ. ಆದಷ್ಟು ಸ್ವಲ್ಪ ಉದುರನ್ನ ಮಾಡ್ಕೊರಿ. ಅನ್ನ ಭಾಳ ಮೆತ್ತಗೆ ಮಾಡ್ಕೊಂಡ್ರಿ ಅಂದ್ರೆ ಅದ್ರ ಜೋಡಿ ಕೂಡೋದಿಲ್ಲ, ಟೇಸ್ಟ್ ಚಲೋ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಉದುರು ಮಾಡ್ಕೊರಿ. ಮತ್ತು ಆರಿದ ಮೇಲೆ ಇದ್ರೊಳಗೆ ಹಾಕಿರಿ. ನಾ ಈಗ 1.5 ಕಪ್ಪಿಂದ ಮಾಡ್ಕೊಂಡೀನಿ, ಅದನ್ನು ಹಾಕತ್ತೀನಿ. ಎಲ್ಲನೂ ಹಾಕ್ಕೊಂಡೆ. ನಾ ಈಗ ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳತ್ತೀನಿ. ನಿಂಬೆಹಣ್ಣು ಹಾಕಬೇಕು ಇದಕ್ಕೆ. ನಿಂಬೆಹಣ್ಣು ಸ್ಕಿಪ್ ಮಾಡುವಂಗಿಲ್ಲ. ನಿಂಬೆಹಣ್ಣು ಹಾಕಿದಷ್ಟು ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಇದಕ್ಕೆ ನೀವು ಉಪ್ಪು ಕಡಿಮೆ ಅನಿಸಿತ್ತಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ. ನೀವು ನಿಂಬೆಹಣ್ಣು ಹಾಕೊಂಡ್ಮೇಲೆ ಕಲಿಸ್ಕೊರಿ. ಈಗೇನು ಗ್ಯಾಸ್ ಆನ್ ಇಡೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಆಫೇ ಇರಲಿ.
ಆಮೇಲೆ ಇದನ್ನು ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಏನು ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ಗ್ಯಾಸ್ ಸಣ್ಣ ಇಟ್ಕೊಂಡು ಕಲಿಸ್ಕೊರಿ. ಇನ್ನು ಚೆಂದಂಗೆ ಎಲ್ಲನೂ ಕೂಡುವಂಗೆ ಒಂದೇ ಲೆವೆಲಿಗೆ ಕಲಿಸ್ಕೊಂಬಿಡ್ರಿ. ನೋಡಿರಿ ಇದೆಲ್ಲ ಕಲಿಸಿದ್ಮೇಲೆ ಹಿಂಗಾತು. ನೀವು ಖಾರ ಜಾಸ್ತಿ ಬೇಕನ್ನೋರು ಒಗ್ಗರಣೆ ಒಳಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು, ಇಲ್ಲ ಖಾರ ಪುಡಿ ಖಾರನೂ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಮಗಿಷ್ಟ ಮೀಡಿಯಮ್ ಖಾರ ಬೇಕು, ಸೊ ಹಾಗಾಗಿ ನಾ ಅಷ್ಟು ಹಾಕ್ಕೊಂಡೇನಿ. ಇದ್ರ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರಿಸೋಣಂತೀಗ. ಕೊತ್ತಂಬರಿ ಉದುರಿಸಿದ್ರೆ ಚಲೋ ಟೇಸ್ಟ್ ಬರ್ತೈತಿ, ನಿಮ್ಗೆ ಗೊತ್ತೈತಿ. ಎಲ್ಲ ಅಡುಗೆ ಆದಮೇಲೆ ದಂಡಿಗೆ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಹಾಗಾಗಿ ನಾ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸತ್ತೇನೆ, ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿರಿ ಈಗ ನೀವು ಗ್ಯಾಸ್ ಆಫ್ ಮಾಡ್ಲಾರ್ದಂಗೆ ಒಂದು ಸ್ವಲ್ಪ ಕೈಯಾಡಿಸಿ ಕೊತ್ತಂಬರಿ ಹಾಕಿ ಈಗ ಗ್ಯಾಸ್ ಆಫ್ ಮಾಡಿರಿ. ಬಿಸಿ 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 ಎಗ್ ರೈಸ್ ರೆಡಿ. ಜಾಸ್ತಿ ಟೈಮೂ ಬೇಕಾಗೋದಿಲ್ಲ, ಜಾಸ್ತಿ ಸಾಮಾನು ಬೇಕಾಗೋದಿಲ್ಲ. 10 ನಿಮಿಷ ಒಳಗೆ ಎಗ್ ರೈಸ್ ಮಾಡಿ ಕೊಡ್ಬೋದು. ನೋಡಿರಿ ಎಷ್ಟು ಚಂದ ಕಲರ್ ಬಂದೈತಿ. ಸೇಮ್ ನೀವು ಹೊರಗಡೆ ಏನು ಸಿಗ್ತೈತಲ್ಲ ಅದೇ ಟೇಸ್ಟ್ ಇರ್ತೈತಿ ಇದು ಎಗ್ ರೈಸಿದ್ದು. ಬರ್ರಿ ಈಗ ಒಂದು ಪ್ಲೇಟ್ನಾಗ ಹಾಕಿ ಸರ್ವ್ ಮಾಡೋಣಂತ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ, ಉಳ್ಳಾಗಡ್ಡಿ ಉದುರಿಸಿ, ಒಂದು ಸೈಡಿಗೆ ಒಂದು ನಿಂಬೆಹಣ್ಣು ಇಟ್ಟರೆ ಬಿಸಿ ಬಿಸಿ ಎಗ್ ರೈಸ್ ತಿನ್ನಕ್ಕೆ ರೆಡಿ. ಇದಕ್ಕೆ ನಿಂಬೆಹಣ್ಣು ಇದ್ರೆ ಇನ್ನೂ ಟೇಸ್ಟ್ ಹತ್ತೈತಿ. ಸೊ ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಟೇಸ್ಟ್ ನೋಡಿರಿ ಹೆಂಗೆ ಅನಿಸ್ತೈತಿ ಅಂತಂದು. ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಹಿಂಗೆ ಈಸಿ ಸಿಂಪಲ್ ರೆಸಿಪಿ ಒಳಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ.